ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಮೋದಿ ಸ್ಪೆಷಲ್ ಕ್ಲಾಸ್ ಇಂದು ಕೇಂದ್ರದ ಕ್ಯಾಬಿನೆಟ್ ಭದ್ರತಾ ಉಪಸಮಿತಿ ಸಭೆ ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ಮೊದಲ ಸಿಸಿಎಸ್ ಭಾರತದಿಂದ ಪಾಕ್ ಹೈಕಮಿಷನ್ ಅಧಿಕಾರಿ ಉಚ್ಚಾಟನೆ ಪಾಕ್ ಅಧಿಕಾರಿಗೆ ಭಾರತ ತೊರೆಯಲು 24 ಗಂಟೆ ಗಡುವು ನವದೆಹಲಿಯಲ್ಲಿರುವ ಪಾಕ್ ರಾಯಭಾರ ಕಚೇರಿಗೆ ನೋಟಿಸ್ ಭಯೋತ್ಪಾದನೆ ನಿಲ್ಲಿಸುವವರೆಗೂ ಸಿಂಧು ಒಪ್ಪಂದ ಸಸ್ಪೆಂಡ್ ಪಾಕಿಸ್ತಾನಕ್ಕೆ ವಾಟರ್ ಶಾಕ್ ನೀಡಿದ ರಣಧೀರ್ ಜೈಸ್ವಾಲ್ ಕದನ ವಿರಾಮ ಉಲ್ಲಂಘಿಸಿದರೆ ತಕ್ಕ ಉತ್ತರ ಎಂದ ಜೈಸ್ವಾಲ್ ಆಪರೇಷನ್ ಸಿಂಧೂರದ ಸಾಹಸ ನೋಡಿದ ಜಗತ್ತು 70 ದೇಶಗಳ ರಾಯಭಾರಿಗಳು ರಕ್ಷಣಾ ಸಿಬ್ಬಂದಿಗೆ ಸ್ಕ್ರೀನಿಂಗ್ ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಡಿಎಸ್ ರಾಣಾ ವಿವರಣೆ ವದಂತಿ ರೂಪದಲ್ಲಿ ಹಬ್ಬಿದೆ ನಿಗೂಢ ಕಿರಾನ್ ಹಿಲ್ಸ್ ಕತೆ ಅಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಲೀಕ್ ಆಯ್ತಾ ಪ್ರಶ್ನೆಗಳನ್ನು ಹುಟ್ಟುಹಾಕಿದ ಪಾಕಿಸ್ತಾನ ಅನುಮಾನದ ನಡೆಗಳು ಭಾರತದ ಪಾಲಿಗೆ ಸುದರ್ಶನ ಚಕ್ರವಾಗಿದ್ದ S-400 ಮತ್ತಷ್ಟು S-400 ಖರೀದಿಗೆ ಮುಂದಾದ ಭಾರತ ವಾಯು ರಕ್ಷಣೆ ಬಲಪಡಿಸಲು ರಷ್ಯಾ ಜೊತೆ ಮಾತುಕತೆ ವರದಿ ಮುಚ್ಚಿದ್ದ 32 ವಿಮಾನ ನಿಲ್ದಾಣಗಳು ಓಪನ್ ನಾಳೆಯಿಂದ ಕಾರ್ಯಾಚರಣೆ ಆರಂಭಿಸಲಿರುವ ಫ್ಲೈಟ್ಗಳು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಆಶಾವಾದ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದ ದೇಶ ವಿರೋಧಿ ಹೇಳಿಕೆ ಜಾಲತಾಣದಲ್ಲಿ ಜನರನ್ನ ತಪ್ಪು ದಾರಿಗೆಳೆಯುವ ಪೋಸ್ಟ್ ಯುಪಿಯಲ್ಲಿ 40 ಖಾತೆಗಳ ವಿರುದ್ಧ ಎಫ್ಐಆರ್ 25 ಜನ ಬಂಧನ ಪಾಕಿಸ್ತಾನವು ಜಾಗತಿಕ ಭಯೋತ್ಪಾದಕ ರಾಷ್ಟ್ರವೆಂದು ಘೋಷಿಸಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆಗ್ರಹ 51ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 71 ದಾಳಿ ನಡೆಸಿದ್ದಾಗಿ ಹೇಳಿದ್ದ BLA ಪಾಕ್ಗೆ ಬಗಲ್ ಮೇ ದುಶ್ಮನ್ ಬಲೂಚ್ನ ಟೆನ್ಷನ್ ಬಲೂಚ್ ಸ್ಥಿತಿ ನಿಭಾಯಿಸಲು ಹಿಂದೂ ನಾರಿಗೆ ಅಧಿಕಾರ ಕಶಿಶ್ ಚೌಧರಿ ಬಲೂಚಿಸ್ತಾನದ ಅಸಿಸ್ಟೆಂಟ್ ಕಮಿಷನರ್ ಸೇಬು ಖರೀದಿಗೆ ಬ್ರೇಕ್ ಟರ್ಕಿಗೆ ಟಕ್ಕರ್ ನೀಡಲು ಭಾರತೀಯರು ರೆಡಿ ಇನ್ಮುಂದೆ ಟರ್ಕಿ ಪ್ರವಾಸ ಕೈಗೊಳ್ಳದಿರಲು ನಿರ್ಧಾರ ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಅಭಿಯಾನ ಶುರು ಬೆಂಗಳೂರಿನ ಹಲವೆಡೆ ಮಧ್ಯಾಹ್ನದಿಂದ ಸಂಜೆವರೆಗೆ ಮಳೆ ಗುಡುಗು ಮಿಂಚು ಗಾಳಿಯೊಂದಿಗೆ ವರುಣನ ಆರ್ಭಟಕ್ಕೆ ತತ್ತರಿಸಿದ ಜನ ಅಬ್ಬರಿಸಿದ ವರ್ಷಧಾರೆಗೆ ಕೆರೆಯಂತಾದ ರಸ್ತೆಗಳು ಬಿಟಿಎಂನಲ್ಲಿ ಬಸ್ಸಿನೊಳಗೆ ನುಗ್ಗಿದ ನೀರು ರೇಸ್ ಕೋರ್ಸ್ ರಸ್ತೆ ಮೇಲೆ ಬಿದ್ದ ಬೃಹತ್ ಮರ 8 ವಲಯದಲ್ಲಿ 27ಕ್ಕೂ ಹೆಚ್ಚು ಮರ 94 ಕೊಂಬೆಗಳು ಧರೆಗೆ ಗದಗ ಜಿಲ್ಲೆಯ ಬೆನಕೊಪ್ಪದಲ್ಲಿ ಸುರಿದ ಮಳೆ ಗ್ರಾಮದ ಹಳ್ಳದಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋದ ವ್ಯಕ್ತಿ ನಾಪತ್ತೆಯಾಗಿರೋ ಹಿರೇಕೊಪ್ಪದ ಶರಣಪ್ಪನಿಗಾಗಿ ಶೋಧ ಕಾರ್ಯ ಗೋಕಾಕ್ನಲ್ಲಿ ಮಳೆಯಾಟಕ್ಕೆ ರಸ್ತೆಗಳಲ್ಲಿ ಉಕ್ಕಿದ ನೀರು ತುಂಬಿ ಹರಿಯುತ್ತಿರುವ ಚರಂಡಿಯಲ್ಲಿ ಜಾರಿ ಬಿದ್ದು ವ್ಯಕ್ತಿ ನಾಪತ್ತೆ ಗೊಲ್ಲರ ಓಣಿಯ ನಿವಾಸಿ ಕಾಶಪ್ಪನಿಗಾಗಿ ಹುಡುಕಾಟ ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆ ಜನಜೀವನ ಅಸ್ತವ್ಯಸ್ತ 2 ಗಂಟೆ ಸುರಿದ ಮಳೆಗೆ ಮನೆಗಳು ಜಲಾವೃತ ಹುಬ್ಬಳ್ಳಿಯ ಗಣೇಶನಗರ ಆನಂದ ನಗರದಲ್ಲಿ ಮುಳುಗಿದ ವಾಹನಗಳು ಬಿಸಿಲಿನ ಹೊಡೆತಕ್ಕೆ ಕಂಗೆಟ್ಟ ಜನರಿಗೆ ತಂಪೆರೆದ ವರುಣ ಜಮಖಂಡಿ ಕಾಗವಾಡ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದ ಮರ ಟ್ರ್ಯಾಕ್ಟರ್ಗೆ ಹಗ್ಗ ಕಟ್ಟಿ ಮರ ರಸ್ತೆ ಪಕ್ಕಕ್ಕೆ ಸರಿಸುತ್ತಿರುವ ಸ್ಥಳೀಯರು
ರಾಜ್ಯದ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ, ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ ಮುನ್ಸೂಚನೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಕಟ್ಟೆಚ್ಚರದ ಸಂದೇಶ. ಯಾರಿಗೂ ಅನ್ಯಾಯ ಮಾಡಿಲ್ಲ, ದೇವರ ಮೇಲೆ ನಂಬಿಕೆ ಇದೆ. ಆದಷ್ಟು ಬೇಗ ಜನಾರ್ದನ ರೆಡ್ಡಿ ಎಲ್ಲ ಕಳಂಕಗಳಿಂದ ಮುಕ್ತ. ಕಾರ್ಯಕರ್ತರಿಗೆ ಧೈರ್ಯ ಹೇಳಿದ ಅರುಣಾಲಕ್ಷ್ಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.